ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಲ್ವಾ? ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಇವತ್ತಿನ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗು ತುಂಬ ಸಿಂಪಲ್ ಆಗಿರುತ್ತೆ. ಯಾಕಂತಂದರೆ ನಾನಿವತ್ತು ಹೋಗ್ತಾ ಇರೋದು ತುಮಕೂರಲ್ಲಿ ಏನೋ ಕೆಲಸ ಇದೆ ಅಂತ. ಬೆಳಗ್ಗೆ 9 ಗಂಟೆ ವರ್ಷದಲ್ಲಿ ಆಚೆ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿಯೇ ಸಿಂಪಲ್ಲಾಗಿರ್ತಕ್ಕಂಥ ತಿಂಡಿನೂ ಕೂಡ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಹೊರಡೋದಕ್ಕೆ ಟೈಮ್ ಆಗುತ್ತೆ ಹೆವಿ ತಿಂಡಿನ ಮಾಡಿದ್ರೆ ಅಂತ. ಏನು ತಿಂಡಿ ಅಂತ ಕೇಳ್ತಾ ಇದ್ದೀರಾ? ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ರಾಗಿ ಹಿಟ್ಟು 3 ಹಿಟ್ಟುಗಳನ್ನು ಬೆರೆಸಿ ಕದರಿ ದೋಸೆ ಬಿಡ್ತಾಯಿದ್ದೀನಿ. ಇದ್ರ ಜೊತೆ ನೆಂಚ್ಕೊಳೋದಕ್ಕೆ ಉಪ್ಪಿನಕಾಯಿ, ತುಪ್ಪ. ಇದು ಸಿಂಪಲ್ ತಿಂಡಿ ಅಲ್ದಲೇ ಇನ್ನೇನಂತ ಹೇಳೋಣ ಹೇಳಿ. ನಮ್ಮ ಮನೆಯವರು ತಿಂಡಿ ಮಾಡಲೇಬೇಡ, ಟೌನ್ಗೆ ಹೋಗೋಣ ಅಂದರೆ ಟೌನಲ್ಲೇ ತಿಂದು ಹೋಗೋಣ ಅಂತ ಅಂದರು. ಫಸ್ಟ್ ರೀಸನ್ನು, ನಾನು ತಿಂಡಿ ಮಾಡಿರೋದಕ್ಕೆ ನಮ್ಮ ಮನೆಯವರು ತಿಂಡಿ ಮಾಡಬೇಡ ಅಂತ ಹೇಳಿ ಕೂಡ 9:30 ಆದರೂ ಕೂಡ ಮನೆ ಹತ್ರ ಬಂದಿರಲಿಲ್ಲ. 9:30 ಆದರೂ ಮನೆಗೆ ಬಂದಿಲ್ಲ. ನಾವು ಟೌನ್ಗೆ ಹೋಗಿ ಅಲ್ಲಿ ತಿಂಡಿ ತಿಂದು ನಾನು ಹೋಗಬೇಕಾಗಿರ್ತಕ್ಕಂಥ ಜಾಗಕ್ಕೆ ಹೋಗೋದಷ್ಟರಲ್ಲಿ ಮಧ್ಯಾಹ್ನನೇ ಆಗುತ್ತೆ ಅಂತ ಹೇಳಿ ಮತ್ತೆ ನಮಗೆ ಒಂದು ಸ್ವಲ್ಪ ಹೋಟೆಲ್ ತಿಂಡಿ ಇಷ್ಟ ಆಗೋದಿಲ್ಲ. ಇಡ್ಲಿ, ರವೆ ಇಡ್ಲಿ ಅಂತೂ ಕತ್ತರಿಸ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ನನಗೆ ಚೆನ್ನಾಗಿರುತ್ತೆ ಅಂತೇಳಿ ಅವರು ಕೂಡ ರೀಸನ್ ಇದೆಯಲ್ಲ, ನೀವು ಹೋಟ್ಲಲ್ಲಿ ತಿನ್ನೋರಾಗಿದ್ದರೆ 8 ಗಂಟೆ 8:30ಗೆ ಹೊರಡಬೇಕಿತ್ತು, 10 ಗಂಟೆಗೆ ಹೋಗಿ ಹೋಟ್ಲಲ್ಲಿ ತಿಂಡಿ ಅಂತಂದರೆ ಅದು ಸರಿಯಾಗುತ್ತಾ ಅನ್ನೋದೊಂದು ಕಾರಣ ಇತ್ತಲ್ಲ. ಅದರಿಂದ ಅವ್ರು ಬರೋದ್ರೊಳಗಡೆ ದೋಸೆಗೆ ಅಂತೇಳಿ ಹಿಟ್ಟನ್ನು ಕದರಿ ಕಾಯ್ತಾ ಇದ್ದೆ. ಅವ್ರು ಬಂದಿದ್ದು 9:45. ಅಷ್ಟರಲ್ಲಿ ನಾನು ಕೂಡ ತಿಂಡಿ ಮುಗಿಸಿ ಇವಾಗ ಹೊರಡ್ತಾ ಇದ್ದೀವಿ ತುಮಕೂರಿಗೆ. ಈ ಬಿಸಿಲಲ್ಲಿ ನನ್ನ ಮುಖ ನೋಡಿದ್ರೆ ಮೊದಲೇ ಅಷ್ಟು ಪಳಪಳ ಅಂತ ಹೊಳಿತಾ ಇದೆ. ಅದರಲ್ಲಿ ಈ ಬಿಸಿಲಿಗೂ ಕೂಡ ಏನಾದರೂ ಹಾಗೆ ಬಿಟ್ಕೊಂಡು ಹೋದರೆ ಬ್ರೈಟ್ನೆಸ್ ಎಲ್ಲ ಹಾಳಾಗ್ಬಿಡುತ್ತೆ ಅಂತೇಳಿ ಈ ರೀತಿ ಮುಖಕ್ಕೆ ನಾನು ಬಟ್ಟೆ ಕಟ್ಕೊಂಡು ಹೊರಟೆ. ನಾವು ಮೊದಲು ಬಂದಿದ್ದು ತುಮಕೂರಲ್ಲಿರ್ತಕ್ಕಂಥ ಕೆಲಸಕ್ಕೆ ಹೋಗೋದಕ್ಕೂ ಮುಂಚೆ ಗುಬ್ಬಿಯಲ್ಲಿ ಒಂದು ಕೆಲಸ ಆಗಬೇಕಿತ್ತು. ಅದೇನಂತ ಅಂದರೆ, ನಾನು ಅಖಿಲ ಭಾರತ ವೀರಶೈವ ಲಿಂಗಾಯತರ ಘಟಕಕ್ಕೆ ಗುಬ್ಬಿಯಿಂದ ಡೈರೆಕ್ಟರ್, ಅಂದರೆ ತಾಲೂಕು ಮಟ್ಟದಿಂದ ನಾನು ಕೂಡ ಡೈರೆಕ್ಟರ್ ಆಗಿದ್ದೀನಿ. ಅಲ್ಲಿ ಆಂಟಿ ಪ್ರೆಸಿಡೆಂಟ್ ಅವರಿದ್ದರು ಗುಬ್ಬಿಯಲ್ಲಿ. ಅಂದರೆ ನಾವು ನಮ್ಮ ರಿಲೇಷನ್ನು ಕೂಡ ಅವ್ರ ಕಡೆಯಿಂದಲೇ ನಾವು ಈ ಘಟಕಕ್ಕೆ ಎಂಟ್ರಿ ಆಗಿದ್ದು. ಅದಕ್ಕೋಸ್ಕರ ಅವರು ಒಂದು ಸೋಮವಾರ ಅಲ್ಲ, ಮಿಸ್ ಆಯಿತು, ಶನಿವಾರ 14ನೇ ತಾರೀಕು ಶನಿವಾರ ತುಮಕೂರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅದು ಜಾಗ ಬಂದು ವೀರಶೈವ ಕಲ್ಯಾಣ ಮಂಟಪ, JC ರಸ್ತೆ, ತುಮಕೂರು. ಇಲ್ಲಿ ಮಾಡ್ತಾ ಇದ್ದಾರೆ. ಅದರಿಂದ ಅವ್ರ ಕಡೆಯಿಂದ, ಅವ್ರ ಪ್ರೆಸಿಡೆಂಟ್ ಆಗಿರೋರ ಕಡೆಯಿಂದ, ಅವ್ರ ಕಡೆಯಿಂದ 20 ಜನ ಡೈರೆಕ್ಟರ್ ಇದ್ದೀವಿ. ಆ 20 ಜನದಲ್ಲಿ ಇಬ್ಬರನ್ನ ಸೆಲೆಕ್ಟ್ ಮಾಡಿ ಇಬ್ಬರಿಗೆ ಪ್ರೈಸ್ ಕೊಡಬೇಕು. ಅಲ್ಲಿ ಕೊಡ್ತಾರೆ. ಅಂದರೆ 14ನೇ ತಾರೀಕು ಮಹಿಳಾ ದಿನಾಚರಣೆ ದಿನ ಕೊಡ್ತಾರೆ. ಆದರೆ ನಾವು ಅಂಥ ಮಹಿಳೆಯರನ್ನ ಇಬ್ಬರನ್ನ ಸೆಲೆಕ್ಟ್ ಮಾಡೋಣ ಬಾ ಅಂತ ನನ್ನನ್ನು ಕರೆದ್ರು. ಅದಕ್ಕೋಸ್ಕರ ನಾನು ಆಂಟಿಯವ್ರ ಮನೆ ಹತ್ರ ಹೋಗಿ, ನೋಡಿ ಈ ರೀತಿಯಾಗಿದೆ, ಇನ್ವಿಟೇಷನ್ ಕೂಡ ಹಾಕಿದ್ದೀನಿ, ದಯವಿಟ್ಟು ಯಾರಾದರೂ ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಮಹಿಳೆಯರಿದ್ದರೆ ಮಹಿಳಾ ದಿನಾಚರಣೆಯನ್ನು ಆಚರಿಸೋಣ, ಎಲ್ಲ ಮಹಿಳೆಯರು ಕೂಡ 14ನೇ ತಾರೀಕು ಮಿಸ್ ಮಾಡ್ದಲೇ ಈ ಜಾಗಕ್ಕೆ ಬನ್ನಿ ಅಂತ ನಾನು ಇನ್ವಿಟೇಷನ್ ಕೊಟ್ಟು ಕರೀತಾ ಇದ್ದೀನಿ. ಈಗ ವಿನ್ನರ್ ಯಾರು ಅಂತ ಸೆಲೆಕ್ಟ್ ಮಾಡೋಣ ಬನ್ನಿ. ಎಲ್ಲರ ಹೆಸರು ಬರೆದು ಹಾಕೈತೆ. ಇದರಲ್ಲಿ ವಿನ್ನರ್ ಯಾರು ಅಂತ ಇವಾಗ ಆಂಟಿ ಸೆಲೆಕ್ಟ್ ಮಾಡ್ತಾರೆ. ನಾನು ಎಲ್ಲದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಂ, ಸೊ ನೋಡಿ, ಫಸ್ಟ್ ವಿನ್ನರ್ ಇದರಲ್ಲಿದ್ದಾರೆ. ನಂದೇ ಇರ್ಬೋದು. ಯಾರು ಲಕ್ಕಿ? ಯಾರಿದ್ದಾರೆ? ಶಿಲ್ಪಾ. ಶಿಲ್ಪಾ ಬರೀ ಶಿಲ್ಪ. ಬರೀ ಶಿಲ್ಪ, ನಂಬರ್ 18. ಅದ್ಲಿಗೆರೆ ಶಿಲ್ಪ. ಹೌದಾ? ಒಂದೇ ನಾಟಿ, ಇನ್ನೊಂದು ಸೆಕೆಂಡ್ ಪ್ರೈಸ್ಗೆ. ಇದ್ರ ಸರಿ ನಂದೇ ತೆಗಿತೀನಿ. ಹಂಗಂತ ಆಮೇಲೆ ಗೊತ್ತು ಮಾಡಕ್ಕೆ ಎತ್ಕೊಂಡ್ಬೇಡ್ರಿ, ಸುಮ್ಮನೆ ಏನೋ ಸಿಗುತ್ತೇನೋ ಅಂತ ತಳದಿಂದ ತೆಗ್ದಿದ್ದೀನಿ. ನೀಲಮ್ಮ ಇಬ್ಬರಿಗೂ ಅದ್ಲಿಗೆರೆ ಅವ್ರಿಗೆ ಬಂದಿದೆ. ಹೌದಾ? ನೋಡಿ, ಕಂಗ್ರಾಟ್ಸ್ ಶಿಲ್ಪಾ ಮತ್ತೆ ನೀಲಮ್ಮ ನಂಬರ್ 8. ಕಂಗ್ರ್ಯಾಚುಲೇಷನ್ಸ್ ಬೋತ್ ಆಫ್ ಯು. ನಾನು ತಿಂಡಿ ತಿಂದು ಆಂಟಿರ ಮನೆ ಹತ್ರ ಹೋಗಿದ್ರು ಕೂಡ ನಾವು ತಿಂಡಿ ಟೈಮ್ಗೆ ಅಲ್ಲಿಗೆ ಬರ್ತೀವಿ ಅಂತ ಹೇಳಿ ಅವರು ತಿಂಡಿ ರೆಡಿ ಮಾಡ್ಕೊಂಡಿದ್ರು. ಆದರೆ ನಾನು ತಿಂಡಿಗೆ ಅಲ್ಲಿಗೆ ಹೋಗೋದಿಲ್ಲ ಅಂತ ಅಂದ್ಕೊಂಡು ಮನೇಲೇ ತಿಂಡಿ ಮುಗಿಸ್ಕೊಂಡು ಹೋಗಿದ್ನಲ್ಲ. ನಮ್ಮ ಮನೆಯವರು ಹೋಟೆಲ್ ಅಂದರೂ ಕೂಡ ಅದನ್ನು ಕ್ಯಾನ್ಸಲ್ ಮಾಡಿ, ಆಂಟಿ ಬರೋದು ಲೇಟ್ ಆದರೂ ಕೂಡ ನನಗೆ ನಿಮಗೆ ಅಂತ ಪುರಿ ಉಸ್ಲಿ ಮಾಡಿದ್ದೆ ಅಂತ ಹೇಳಿ ಅಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಒಂದೇ ಒಂದು ಇನ್ವಿಟೇಷನ್ ತೊಗೊಂಡು ಹೋಗೋದಷ್ಟೇ ಅಂತ ನಾನು ಇಲ್ಲಿಗೆ ಬಂದಿದ್ದು. ಈ ರೀತಿ ಗೇಮ್ ಎಲ್ಲ ಇದೆ ಅಂತ ನನಗೆ ಇಲ್ಲಿ ಬಂದಾಗಲೇ ಗೊತ್ತಾಗಿದ್ದು. ಅದರಿಂದ ಆಂಟಿ ನನಗೆ ಕ್ಲಿಯರಾಗಿ ಹೇಳಿರಲಿಲ್ವಲ್ಲ, ನಾನು ತುಮಕೂರಿಗೆ ಕೆಲಸಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಫಾಸ್ಟಾಗಿ ಇದೊಂದು ಕ್ಲಿಪ್ ತೊಗೊಂಡು ಆಂಟಿ ಹತ್ರ ತಿಂಡಿನೂ ಕೂಡ ಪುರಿ ಉಸ್ಲಿ ಮಾಡಿಕೊಟ್ಟಿದ್ರು. ಅದನ್ನು ಸ್ವಲ್ಪ ಲೈಟಾಗಿ ತೊಗೊಂಡು ಕುಂಕುಮ ತೊಗೊಂಡು ನಾವು ಬಂದಿದ್ದು ತುಮಕೂರಲ್ಲಿ ಏನು ಕೆಲಸ ಇತ್ತು ಅಂತ ಅಂದರೆ, ಒಂದು ಪ್ರಮೋಷನ್ ವಿಡಿಯೋ ಇತ್ತು. ಅದನ್ನೆಲ್ಲ ಶೂಟ್ ಮಾಡಿಕೊಂಡು ನಾನಿವತ್ತು ಇಷ್ಟು ಹತ್ರ ಬಂದಿದ್ದೀನಿ. ಅಕ್ಕರೂರಿಗೆ ಹೋಗೋಣ ಅಂತ ಹೇಳಿ ನಮ್ಮ ಮನೆಯವ್ರನ್ನೂ ಕೂಡ ಒಪ್ಪಿಸ್ಕೊಂಡು, ಯಾಕಂತಂದರೆ ಇನ್ನೇನು ಮಧ್ಯಾಹ್ನ ಆಗಿತ್ತು, ಆಲ್ರೆಡಿ ಟೈಮ್ ಬಂದು 3:30 ಆಗಿತ್ತು. ಇನ್ನು ಬೆಳಗ್ಗೆ ಎದ್ದ ತಕ್ಷಣವೇ ಹೋಗೋಣ ಅಂತ ಹೇಳಿ ನಾನಿವಾಗ ಬಂದಿದ್ದು ನಮ್ಮ ಅಕ್ಕ ಅವ್ರೂರಿಗೆ ಬಂದ ತಕ್ಷಣವೇ ನಮ್ಮನ್ನು ವೆಲ್ಕಮ್ ಮಾಡೋದು
ಬಬ್ಲು ಮತ್ತು ಈ ಬೆಕ್ಕುಗಳು ನೋಡಿ, ನಾವು ಬಂದಾಗ ಬೆಕ್ಕುಗಳು ಏನು ಆರಾಮಾಗಿ ಜೋಕಾಲಿ ಮೇಲೆ ಮಲಗಿದ್ದು ಅವು ನೋಡಿದ್ರೆ ಈ ರೀತಿಯಾಗಿ ತೂಗಬೇಕು ಅನ್ನಿಸ್ತಿತ್ತು. ನಾನು ತೂಗಕ್ಕೆ ಹೋದರೆ ಅವು ಸುಮ್ಮನೆ ಮಲಗ್ತಾವ, ಅವು ಎದ್ದು ಹೊರಟೇ ಬಿಟ್ವು. ತುಂಬ ಚೆನ್ನಾಗಿ ತುಂಬ ಕ್ಯೂಟಾಗಿವೆ ಬೆಕ್ಕುಗಳು. ನಮ್ಮ ಮನೆಯವ್ರಿಗೆ ಬೆಕ್ಕುಗಳನ್ನ ಸಾಕೋದು ಇಷ್ಟ ಆಗೋದಿಲ್ಲ. ಆದ್ದರಿಂದ ನಾನು ಯಾವುದೇ, ಆಮೇಲೆ ನಾಯಿಗಳನ್ನ ಯಾಕೆ ಸಾಕೋದಿಲ್ಲ ನಾನು ಅಂತಂದರೆ, ನಾಯಿ ಸಾಕಿದ್ರೆ ಮನೆ ಹತ್ರ ಇರಲೇಬೇಕು, ನಾನೇ ಸುತ್ತುತ್ತಾ ಇರ್ತೀನಿ, ಪಾಪ ಅವಕ್ಕೆ ಊಟ ಇಲ್ದಂಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಯಾವುದೇ ಪೆಟ್ ಅನಿಮಲ್ಗಳನ್ನ ಸಾಕಿಲ್ಲ. ಮೊದಲೆಲ್ಲ ಹಸು ಅಂದರೆ ಹಸು ಇತ್ತು, ದನ ಅಲ್ಲ, ಸೀಮೆ ಹಸು ಇತ್ತು ನಮ್ಮ ಮನೇಲೂ. ಮೊದಲು ಎಮ್ಮೆ ಇತ್ತು. ಅದಾದಮೇಲೆ ನಾನು ಸೀಮೆ ಹಸುನು ಕೂಡ ಸಾಕಿದ್ದೆ. ಇತ್ತೀಚಿನ ದಿನಗಳಲ್ಲಿ ತೋಟ ತುಂಬ ದೂರ, ನಾವು ತೋಟದ ಹತ್ರನೂ ಇದ್ದು ಆವಾಗ ಸೀಮೆ ಹಸ ಇತ್ತು. ಊರೊಳಗಡೆ ಬಂದಮೇಲೆ ನಾನು ಎಲ್ಲದನ್ನು ಮಾರಿಬಿಟ್ಟು ಸುಮ್ಮನೆ ಇದ್ದೀವಿ ಅಷ್ಟೇ. ನೋಡಿ, ನಮ್ಮ ಅಕ್ಕ ಹಾಕಿರ್ತಕ್ಕಂಥ ಗಿಡಗಳನ್ನ ನೋಡೋಣ ಅಂತೇಳಿ ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಬಂದರೆ, ನಾನು ಯಾವಾಗಲೇ ಬಂದರೂ ಕೂಡ ಇದೊಂದು ಎರಡು ಮನೆ ಕಡೆಯಲ್ಲೂ ಕೂಡ, ಆಮೇಲೆ ಇಲ್ಲೇ ಹೋದರೂ ಕೂಡ ಗಿಡಗಳನ್ನು ನೋಡೋದು ಬಿಡೋದಿಲ್ಲ. ಅಕ್ಕ 50 ಮಗ್ಗಾಗಿದೆ ಇದೊಂದು ಗಿಡದಲ್ಲಿ ಅಂತ ತೋರಿಸ್ತಾ ಇದ್ಲು. ಅದನ್ನೆಲ್ಲ ನೋಡಿಕೊಂಡು ಎರಡನೇ ಅಕ್ಕವ್ರ ಮನೆ ಹತ್ರ ನಾನು ಒಂದು ಕಡೆಯಿಂದ ಹೋದರೆ, ಅವಳು ಇನ್ನೊಂದು ಕಡೆಯಿಂದ ನಮ್ಮ ದೊಡ್ಡಕ್ಕವ್ರ ಮನೆ ಹತ್ರ ಹೋಗೋಳೆ. ನಾನು ಅಲ್ಲಿದ್ದೀನಿ ಅಂತ ಅಲ್ಲಿಗೆ ಹೋಗೋಳೆ, ನಾನು ಈ ಕಡೆಯಿಂದ ಬಂದಿದ್ದೀನಿ, ಅವಳು ಆ ಕಡೆಯಿಂದ ಹೋಗೋಳೆ. ನಾನೇ ಬಂದು ನಿನ್ನನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ ಬಾ ಅಂತೇಳಿ ನಮ್ಮ ಎರಡನೇ ಅಕ್ಕವ್ರ ಮನೆ ಒಳಗಡೆ ಹೋದ್ವಿ. ಇದನ್ನೆಲ್ಲ ನಾನು ಫುಲ್ ಡೀಟೇಲಾಗಿ ಯೂಟ್ಯೂಬ್ಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತಂದರೂ ಕೂಡ ಟೈಮೇ ಸಾಕಾಗೋದಿಲ್ಲ. ಬರೀ ಎಲ್ಲ ಕಡೆ ಹೋದರೂ ಕೂಡ ವಿಡಿಯೋ ಅನ್ನಂಗೆ ಆಗುತ್ತೆ ಅಂತ ಬೇಜಾರು ಮಾಡಿಕೊಂಡು, ಈಗ ನೋಡಿ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ದೊಡ್ಡಕ್ಕವರು ಒಂದು ದೊಡ್ಡ ಪ್ರಾಜೆಕ್ಟಿಗೆ ಕೈ ಹಾಕಿದ್ರು. ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅವರು ಪೈಪ್ಗಳನ್ನ ಹಚ್ಚಿ ನೀರು ತೊಗೊಂಡು ಹೋದರು. ಅವ್ರದ್ದು ಅಲ್ಲೊಂದು ಖಾಲಿ ಜಾಗ ಇತ್ತು, ಅದಕ್ಕೆ ಮಣ್ಣು ಕೂಡ ಹೊಡೆಸಿದ್ರು. ಅದು ರೈತರಿಗೆಲ್ಲ ದೊಡ್ಡ ಪ್ರಾಜೆಕ್ಟ್ ಅನ್ನಂಗೆ. ಅದನ್ನು ನೋಡ್ಕೊಂಬರೋಣ ಅಂತೇಳಿ ನಮ್ಮ ಅಕ್ಕ ಮಾಮ ನಾವು ಎಲ್ಲ ಆ ಪೈಪ್ ಯಾವ ರೀತಿ ಹೋಗಿದೆಯೋ ಅದೇ ರೀತಿ ಹೊರಟ್ವಿ. ಅವರು ತರಕಾರಿಗಳನ್ನ ಹಾಕಿದ್ದಾರೆ. ಅದ್ರ ಬಗ್ಗೆ ನಮ್ಮ ಮಾಮ ನನಗೂ ನಮ್ಮ ಮನೆಯವ್ರಿಗೂ ಡೀಟೇಲ್ ಹೇಳ್ತಾಯಿದ್ರು. ಇದು ಹೂವಿನ ಗಿಡ, ಬಟಾನ್ಸ್ ಗಿಡ ತುಂಬ ಚೆನ್ನಾಗಿ ಬಂದಿತ್ತು. ಅದನ್ನು ಕೂಡ ರೈತರಿಗೆ ಇದೇ ಖುಷಿ ಅಲ್ವಾ, ತಾವಾಗಿರ್ತಕ್ಕಂಥ ಬೆಳೆಗಳು ಚೆನ್ನಾಗಿ ಬಂದಾಗ ಆಗ್ತಕ್ಕಂಥ ಖುಷಿನೇ ಬೇರೆ. ಅದನ್ನು ಕೂಡ ನೋಡಿಕೊಂಡು ಹೊರಡ್ತಾ ಇದ್ದೀವಿ. ಬನ್ನಿ, ನಿಮ್ಮನ್ನು ಕೂಡ ನಮ್ಮ ಅಕ್ಕವ್ರ ತೋಟ ಎಲ್ಲ ತೋರಿಸ್ತಾ ಕರ್ಕೊಂಡು ಹೋಗ್ತೀನಿ. ಗಿಡ ಯಾವ ರೀತಿ ಬಂದಿದೆ ಅಂತ ನೋಡೋಣ. ಇದು ಆಲ್ರೆಡಿ ಮೊಗ್ಗೈತೆ, ಇವಿನ್ನೂ ಮೊಗ್ಗ ಆಗಿಲ್ಲ ಅಂತ. ದಸರಾ 15 ದಿವಸ ಹೋಗಲ್ಲ, ಅದು ಅಳ್ತಾವೆ. ಅಲ್ಲೇ ಒಂದೊಂದು ಚೆಂಡು ಬಿಟ್ಕೊಂತ ನೋಡಿ, ಈಗೆಲ್ಲನೂ ಲೇಟು, ಒಂದು ವಾರ ಲೇಟ್ ಆಗುತ್ತೆ. ಈಗಲೇ ನೀರು ಕೇಳ್ತವೆ. ಬೇಗ ಅದಕ್ಕೆ ಬೀಜ ಕಿರ್ಲಿ ಅಂತ ಬಿಡ್ತೀನಿ. ಯಾರ ಬಂದು ಆ ಸೊಪ್ಪು ನೋಡಿ ಬಿಡ್ಲಾರ್ದ 2 ಕಡ್ಡಿ ಕೊಡು ಅಂತಾರೆ ಇವರು ಕಿತ್ಕೊಡು. ಹಂಗೆ ಮಾಡಬಾರ್ದಾಯ್ತು. ನೀರು ಪ್ರೆಷರ್ ಹೋಗಲ್ಲ, ಲಾಂಗ್ ಹೋಗುತ್ತೆ. ಈಗ ಎಲ್ಲ ತಲೂ ಒದ್ಕೊಂತವೆ. ಈಗ ಅಲ್ಲಿ ರೂಮಿನ ತಪ್ಪು ಹೋಗ್ತವೆ, ಅಲ್ಲೂ ಎಲ್ಲ ಮಾಡಬೇಕು. ಇಲ್ಲಿ ಕೇಳಿಲ್ಲ, ನಾನು ನಿಮ್ಗೆ ಹೇಳ್ತೀನಿ ನೋಡಿ. ರೈತರ ಕೆಲಸ ಎಷ್ಟು ರಿಸ್ಕ್ ಇರುತ್ತೋ, ಇಷ್ಟು ರಿಸ್ಕ್ ತಗೊಂಡು ಮಾಡಿದರೂ ಕೂಡ ಅವ್ರು ಅಂದ್ಕೊಂಡಿರೋವಷ್ಟು ಬೆಳೆ ಕೈ ಸಿಕ್ಕಿ ಅಮೌಂಟು ಕೂಡ ಸಿಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ನಾನು ಒಬ್ಬಳು ರೈತರನ್ನ ವಹಿಸ್ಕೊತಾ ಇದ್ದೀವಿ ಅಂತ ಅಲ್ಲ, ನಾವು ಈ ಥರ ಕೆಲಸಗಳು ಮಾಡೋ ಬರದಲ್ಲಿ ಅದ್ರಿಗೆ ತಕ್ಕಂತೆ ಅಮೌಂಟು ಸಿಕ್ಕಿದ್ರೆ ಖುಷಿಯಾಗುತ್ತೆ. ನಮ್ಮ ಅಕ್ಕವ್ರ ಪಾಪ ಎಷ್ಟು ಕಷ್ಟ ಬಿದ್ದು ಇಲ್ಲಿಂದ ಎಷ್ಟು ದೂರ ಇತ್ತು ಗೊತ್ತಾ. ನಾನಂತೂ ನಾವು ಈ ಥರ ಎಲ್ಲಿಂದ ಎಲ್ಲಿಗೂ ಕೂಡ ಪೈಪ್ ಅದ್ದಿಲ್ಲ. ಇವ್ರು ತುಂಬ ದೂರದಿಂದ ಪೈಪದ್ದು ನೀರು ತೊಗೊಂಡೋಗಿದ್ದಾರೆ. ನೋಡಿ, ಇದು ನಮ್ಮ ಅಕ್ಕವ್ರ ತೋಟ ಅಲ್ಲ. ಇಲ್ಲಿ ಅಡಿಕೆ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಅದರೊಳಗಡೆ ಹೂವಿನ ಗಿಡನೂ ಕೂಡ ಹಾಕಿದ್ದಾರೆ. ನಮ್ಮೂರ ಕಡೆ ಈ ರೀತಿ ತರಕಾರಿ, ಹೂವು, ಹಣ್ಣುಗಳು ಬೆಳೆಯೋದು ಕಡಿಮೆ. ನಮ್ಮ ಅಕ್ಕವ್ರ ಊರ ಕಡೆಯಲ್ಲೆಲ್ಲ ಬೆಳೀತಾರೆ. ಅದು ಒಂದೊಂದು ಊರ ಕಡೆ ಒಂದೊಂದು ವಾಡಿಕೆ, ಅಂದರೆ ರೂಢಿ ಇರುತ್ತೆ. ಅವ್ರಿಗೆ ಮಾರ್ಕೆಟ್ ಎಲ್ಲ ಹತ್ತಿರ ಇರುತ್ತೆ. ಅದರಿಂದ ತರಕಾರಿ, ಹೂವು, ಹಾಗೆ ನಮ್ಮ ಮಾಮ ಮತ್ತು ನಮ್ಮ ಅಕ್ಕವರು ಕೆಲಸ ಮಾಡ್ತಾರೆ ತುಂಬ ಜಾಸ್ತಿ. ಅದರಿಂದ ಅವರೆಲ್ಲ ಬೆಳೀತಾ ಇರ್ತಾರೆ. ಹಾಗೆ ನೋಡು, ತುಂಬ ಚೆನ್ನಾಗಿ ಬಂದಿದೆ ಅಡಿಕೆ ಗಿಡ ಅಂತ ಈ ರೀತಿ ಮಾಡ್ತಾ ಹೋಗ್ತಾ ಇದ್ವಿ. ನಮ್ಮ ರೈತರಿಗೆ ಈ ರೀತಿ ತರಕಾರಿ ಆಗಲಿ ಹಾಕಿದ ಬೆಳೆ ತುಂಬ ಚೆನ್ನಾಗಿ ಬಂದಾಗ ಆಗ್ತಕ್ಕಂಥ ಖುಷಿನೇ ಬೇರೆ. ಆಮೇಲೆ ನಮ್ಮ ಅಕ್ಕವ್ರ ಕಡೆಗಿನ್ನೂ ಬಾವಿಗಳಿದೆ. ಆ ಬಾವಿಗಳಲ್ಲಿ ಈಗಲೂ ಕೂಡ ನೀರಿದೆ. ಅದು ಒಂದು ಸ್ಪೆಷಲ್. ಅಂದರೆ ಅವ್ರಿಗೆ ಚಾನಲ್ ನೀರೆಲ್ಲ ಇಲ್ಲ. ನಮ್ಮೂರ ಕಡೆ ಚಾನಲ್ ನೀರಿದೆ, ಅವ್ರಿಗೆ ಚಾನಲ್ ಇಲ್ಲ. ಬಂಡೆಗಳಿರೋದ್ರಿಂದ ಬಂಡೆ ಒಳಗಡೆ ಮಳೆ ಬಂದಾಗ ನೀರು ಬಂದು ಶೇಖರಣೆ ಆಗಿ, ಅಂದರೆ ಅವರು ಸ್ವಲ್ಪ ಕೆಳಗೆ ತೋಡಿದ್ರೆ ಸಾಕು ನೀರು ಬರುತ್ತೆ. ನಮ್ಮ ಮಾಮ ತೋರಿಸ್ತಾ ಇದ್ರು ನೋಡು, ಅದು ಮುಚ್ಕೊಂಡಿತ್ತು. ಮಣ್ಣು ಹೊಡ್ಸೋಕ್ಕೆ ಬಂದ್ರಲ್ಲ ಆವಾಗ ಈ ರೀತಿ 2 ಬಾಂಡ್ಲಿ JCB ತೆಗ್ಸಿದ್ದೆ, ನೀರು ತುಂಬಿಕೊಂಡಿದೆ ಅಂತ. ನೋಡಿ, ಇಷ್ಟು ಜಾಗಕ್ಕೂ ಅವರು ಎಷ್ಟು ಲೋಡ್ ಮಣ್ಣು ಹೊಡೆದಿರ್ಬೋದು ಹೇಳಿ. ಅವರು ಸ್ಟಾರ್ಟ್ ಮಾಡಿದಾಗ ಒಂದು 200 ಲೋಡ್ ಹೊಡ್ಸಿದ್ರೆ ಸಾಕು,
ಸಾಕು ಅಂತ ಕೈ ಇಟ್ರಂತೆ. ಕೊನೆಗೆ 450-500 ಲೋಡನ್ನು ಮಣ್ಣನ್ನು ಹಿಡಿತಂತೆ. ಆ ಮಣ್ಣಿಗೂ ಕೂಡ ಎಷ್ಟು ರೇಟ್ ಆಗಿದೆ, ನಿಜವಾಗ್ಲೂ ಅಷ್ಟೊಂಥರ ರೇಟ್ ಆಗಿದೆಯಾ ಅನ್ನಿಸ್ತು. ಯಾಕಂತಂದರೆ 300-400 ರೂಪಾಯಿಗೆಲ್ಲ ಮಣ್ಣು ಸಿಗ್ತಾಯಿತ್ತು. ಇವತ್ತು 1000 ರೂಪಾಯಿ ಒಂದು ಲೋಡು ಮಣ್ಣು, ಒಂದು ಟ್ಯಾಕ್ಟ್ರಿ ಲೋಡ್ ಮಣ್ಣಿಗೆ 1000 ರೂಪಾಯಿ ಅಂತೆ. ಎಷ್ಟು ಅಮೌಂಟ್ ಆಯಿತು ಹೇಳಿ. ಆ ಭೂಮಿಯಲ್ಲಿ ಅಷ್ಟು ಅಮೌಂಟ್ ತೊಗೊಳೋದಕ್ಕೆ ಇನ್ನು ಎಷ್ಟು ವರ್ಷ ವೆಯ್ಟ್ ಮಾಡಬೇಕು. ಏನು ನಮ್ಮ ಮಾಮಾರು ಚೆನ್ನಾಗಿ ಮಾಡಿದರು ಅಂದರೆ ಮಣ್ಣೆಲ್ಲ ಚೆನ್ನಾಗಿತ್ತು ಅಂತ ಮಾತಾಡ್ತಾ ಸಂಜೆ ಬಂದ್ವಿ ಮನೆ ಹತ್ರ. ನಮ್ಮ ಎರಡನೇ ಅಕ್ಕವ್ರ ಮನೆ ಕಡೆ ನಾವು ಹೋಗಿದ್ದು. ಇವಾಗ ದೊಡ್ಡಕ್ಕ ಅವ್ರ ಜಮೀನು ನೋಡೋದಕ್ಕೆ. ನಮ್ಮ ಎರಡನೇ ಅಕ್ಕ ನಾವು ಬರೋದ್ರೊಳಗಡೆ ವಡೆ ರೆಡಿ ಮಾಡಿದ್ಲು, ಬಿಸಿ ಬಿಸಿ. ಕತ್ಲೆ ಆಯಿತು ನಾವು ಬರೋದ್ರೊಳಗಡೆ. ಅಲ್ಲಿನೇ ವಡೆ ತಿಂದ್ವಿ. ರಾತ್ರಿ ಊಟನೂ ಕೂಡ ನಮ್ಮ ಎರಡನೇ ಅಕ್ಕವ್ರ ಮನೆ ಕಡೆನೇ ಮುಗಿಸಿದ್ವಿ. ನಾವು ಯಾವಾಗಲೇ ಹೋದರೂ ಕೂಡ ಆ ಕಡೆ ಮನೆ ಈ ಕಡೆ ಮನೆ ಓಡಾಡೋದ್ರೊಳಗಡೆ ಟೈಮ್ ಆಗೋಗುತ್ತೆ. ಫೈನಲ್ಲಾಗಿ ರಾತ್ರಿ ಊಟ ಇಲ್ಲೇ ಮುಗಿಸಿ ಆಮೇಲೆ ನಮ್ಮ ಎರಡನೇ ಅಕ್ಕನೂ ಕೂಡ ಕರ್ಕೊಂಡು ದೊಡ್ಡಕ್ಕವ್ರ ಮನೆ ಕಡೆ ಹೋದ್ವಿ. ಎಲ್ಲೂ ಕೂಡ ನಾವು ಸ್ವಲ್ಪ ಹೊತ್ತು ಸಮಾಧಾನವಾಗಿ ಕೂತ್ಕೊಳೋಕ್ಕೆ ಆಗೋದಿಲ್ಲ. ಎರಡು ಮನೆ, ಇಲ್ಲಿ ಬಂದ್ರೂ ಅದೇ ಕತೆ, ಅಲ್ಲಿಗೆ ಹೋದ್ರು ಅದೇ ಕತೆ. ಇಲ್ಲಿಗೆ ಇಬ್ಬರನ್ನ ಕೊಟ್ಟಿದ್ದಾರೆ. ನೀವೆಲ್ಲ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ, ರೇಖಾ ನಿಮ್ಮ ಸ್ವಂತ ತಂಗಿನ ವಾರ್ಗಿತ್ತಿನ ಅವ್ರನ್ನೂ ಕೂಡ ನಿಮ್ಮೂರಿಗೆ ಕೊಟ್ಟಿದ್ದಾರೆ ಅಂತ. ಖಂಡಿತವಾಗ್ಲೂ ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತೀನಿ. ನಮ್ಮ 4 ಜನ ಹೆಣ್ಮಕ್ಳು, ಇಬ್ಬರನ್ನ ಒಂದೇ ಮನೆಗೆ ಕೊಟ್ಟಿದ್ದಾರೆ, ಇನ್ನಿಬ್ಬರನ್ನ ಒಂದೇ ಊರಿಗೆ ಕೊಟ್ಟಿದ್ದಾರೆ. ಅವರಂತೂ ಅವ್ರ ಕೆಲಸನ ಸುಲಭ ಮಾಡ್ಕೊಂಡಿದ್ದಾರೆ. ನಾವು 4 ಊರಾಗೋದು 2 ಊರಾಗಿದೆ ನೋಡಿ. ಬಬ್ಲು ಬಂದಾಗ ಮಾತಾಡ್ಸಿರ್ಲಿಲ್ಲ ಅಂತೇಳಿ ಈಗ ರಾತ್ರಿ ಮಲಗೋಕ್ಕೆ ಅಂತ ಈ ಕಡೆ ಬಂದ್ವಿ. ನಮ್ಮ ದೊಡ್ಡಕ್ಕವ್ರ ಮನೆ ಹತ್ರ ಬಬ್ಲನ್ನ ಬಿಟ್ಟಿದ್ರು. ಅದು ಯಾವ ರೀತಿಯಾಗಿ ಆಟ ಆಡಿಸುತ್ತೆ ಅಂತ, ಅದಕ್ಕೇನೋ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ಅಂತ ಇದ್ರು. ಅದಕ್ಕೆ ಕಡ್ತಾ ಬರುತ್ತಲ್ಲ, ಅದರಿಂದ ನೆಲಕ್ಕೆ ಹಾಕಿ ಈ ರೀತಿ ಅದು ನೆವೆ ಅಂದರೆ ಕೆರ್ಕೊಳ್ತಾ ಇದೆ ಅಂತ ಹೇಳ್ತಾ ಇದ್ರು. ಬಬ್ಲನ್ನ ಮಾತಾಡಿಸಿ ಇವಾಗ ಎಲ್ಲರೂ ಕೂಡ ಅಡಿಕೆಲೆ ಹಾಕೊಳೋದಕ್ಕೆ ಅಂತ ಕೂತ್ಕೊಂಡ್ವಿ. ನಮ್ಮ ಎರಡನೇ ಅಕ್ಕನೂ ಕೂಡ ಇದೇ ಕಡೆ ಬಂದಿದ್ಲು. ನಮ್ಮ ಅಕ್ಕನ ಮಗ, ನಮ್ಮ ಅಕ್ಕನ ಸೊಸೆ, ನಮ್ಮ ದೊಡ್ಡಕ್ಕ ಎಲ್ಲ ಈ ರೀತಿ ಮಾತಾಡಿ ನಾವು ಮಲಗಿದ್ದು ಮಧ್ಯರಾತ್ರಿ 1:30 ಆಗಿತ್ತು. ನಾವು ಯಾವಾಗಲೇ ಹೋದರೂ ಕೂಡ ಇದೇ ರೀತಿ ಮಾಡ್ತೀವಿ. ಮಾತು ಕತೆ, ಮಾತು ನಗು, ಅದಕ್ಕೇನು ಬರ ಇಲ್ಲ. ನಾವೆಲ್ಲರೂ ಸೇರಿಕೊಂಡ್ರೆ ನೀವು ನಮ್ಮ ಫ್ಯಾಮಿಲಿನ ನೋಡೂ ಇದ್ದೀರ ಕೂಡ ಎಲ್ಲ ವ್ಲಾಗಲ್ಲೂ. ಹಾಗೆ ಸಪೋರ್ಟ್ ಕೂಡ ಮಾಡ್ತೀರ. ತುಂಬ ಚೆನ್ನಾಗಿದೆ ನಿಮ್ಮ ಫ್ಯಾಮಿಲಿ ಅಂತ. ನಾನು ಇದನ್ನೆಲ್ಲ ಲಾಂಗ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಬೇಡ ಅಂತೇಳಿ ಎಲ್ಲ ಶಾರ್ಟ್ ವಿಡಿಯೋಕ್ಕೆ ನಾನು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ರಿಂದ ನೀಟಾಗಿ ನಾವು ಅದು ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ. ಅದರಿಂದ ಕ್ಷಮೆ ಇರಲಿ ಅಂತ ಹೇಳ್ತಾ ನಮ್ಮ ದೊಡ್ಡಕ್ಕನ ಸೊಸೆ, ನಮ್ಮ ದೊಡ್ಡಕ್ಕಗೂ ಕೂಡ ಸೊಸೆ ಬಂದು, ನಮ್ಮ ಎರಡನೇ ಅಕ್ಕಂಗೆ ಹೆಣ್ಮಗಳು ಅಳಿಯ ಬಂದಿದ್ದಾಳೆ. ಇನ್ನು ನೆಕ್ಸ್ಟ್ ಇರೋದು ನನ್ನ ಸರ್ತಿ, ಅಂದರೆ ನನ್ನ ಮಗುಗೆ ಮದುವೆ ಮಾಡಬೇಕು. ಇನ್ನು ನಮ್ಮ ಅಕ್ಕ ತಂಗಿದ್ರಲ್ಲಿ ಯಾರೂ ಇಲ್ಲ. ನಮ್ಮ ಕಡೆ ಎಲ್ಲ ಬೇಗ ಮದುವೆ ಮಾಡಿಬಿಡ್ತಾರೆ. ನಮ್ಮ ಎರಡನೇ ಅಕ್ಕನ ಮಗಳನ್ನು ಕೂಡ 18-19 ವರ್ಷಕ್ಕೆ ಮಾಡಿದ್ವಿ. ನಮ್ಮ ದೊಡ್ಡಕ್ಕನ ಮಗ ಇವನಿಗೂ ಕೂಡ ಬೇಗನೆ ಮದುವೆ ಮಾಡಿದ್ವಿ. ಅಂದರೆ ಅವ್ರ ನಾದಿನಿ ಮಗಳೇ ಇದ್ದಿದ್ದರಿಂದ ಅವರು ಮದುವೆ ಮಾಡ್ತೀವಿ ನಾವು ಅಂದರು. ಅದರಿಂದ ಬೇಗ ಪರವಾಗಿಲ್ಲ, ಇವಾಗ ಹೆಣ್ಮಕ್ಳನ್ನ ಹುಡ್ಕೋದೇ ಕಷ್ಟ, ಗೊತ್ತಿರ್ತಕ್ಕಂಥ ಹೆಣ್ಮಕ್ಳನ್ನ ಮಾಡ್ಕೊಂಬಿಡೋಣ ಅಂತೇಳಿ ಅವ್ರ ಅತ್ತೆ ಮಗಳನ್ನೇ ನಮ್ಮ ಅಕ್ಕನ ಮಗುಗೆ 24 ವರ್ಷ ಆ ಏಜ್ಗೆ ಮದುವೆ ಮಾಡಿದ್ದೀವಿ. ಇನ್ನು ಮಾರನೇ ಬೆಳಿಗ್ಗೆ ಇದು ನಮ್ಮ ಅಕ್ಕ ಬೇಡ, ನಾವು ಅರ್ಜೆಂಟಲ್ಲಿ ಹೋಗಬೇಕು ಅಂದರೂ ಕೂಡ ಶಾವಿಗೆ ಮಾಡೋದಕ್ಕೆ ಅಂತ ಇಟ್ಕೊಂಡ್ಲು. ಒಡ್ರಾಗಿ ಹಿಟ್ಟಿನ ಶಾವಿಗೆ. ಅವಳು ಈ ರೀತಿ 2 ಕೋಲಲ್ಲಿ ಕೂಡಿಸ್ತಾಳೆ. ನನಗೆ ಖಂಡಿತವಾಗ್ಲೂ 2 ಕೋಲಲ್ಲಿ ಕೂಡಿಸೋದಕ್ಕೆ ಬರೋದಿಲ್ಲ. ಅದನ್ನು ಯಾವಾಗಲೂ ಕೂಡ ಟ್ರೈ ಮಾಡಿದ್ದೀವಿ, ಆದರೂ ಕೂಡ ಬರಲಿಲ್ಲ. ಅದರಲ್ಲಿ ಕೂಡಿಸಿದ್ರೆ ತುಂಬ ಸ್ಟ್ರೈನ್ ಆಗೋದಿಲ್ಲ, ಸಾಕಾಗೋದಿಲ್ಲ, ಈಸಿಯಾಗಿ ಕೂಡಿಸ್ಬೋದು ಅಂತ ಅವ್ರು ಹೇಳ್ತಾರೆ. ಮುಂದೆ ಯಾವಾಗಲಾದರೂ ನಾನು ಕೂಡ ಕಲ್ತ್ಕೊಳ್ಳೋಣ. ನೋಡಿ, ಶಾವಿಗೆ ತಿರುವುದು ಇದು ನಮ್ಮ ಅಕ್ಕವ್ರ ಮನೆ ಸ್ವಲ್ಪ ಡಿಫ್ರೆಂಟು. ಡ್ರೈವಿಂಗ್ ಮಾಡೋ ಥರ ಸ್ಟೇರಿಂಗ್ ಥರ ಇತ್ತು, ಅದರಲ್ಲಿ ತಿರುಗಿಸಿದ್ದಾಯಿತು. ಶಾವಿಗೆ ಅಂತೂ ರೆಡಿ ಆಯಿತು. ಇವಾಗ ನಾನು ನಮ್ಮ ಮನೆಯವರು ಊರ ಕಡೆ ಹೊರಡೋದಕ್ಕೆ ರೆಡಿಯಾಗಿ ಊಟ ಮುಗಿಸಿದ್ವಿ. ಸಿಗುವ ನಾಳೆ, ಟೇಕ್ ಕೇರ್.